ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇಷ್ಟೊತ್ತನ ನೀರು ಉಣ್ಸೋದೈತ್ರಿ. ನಿಂಬೆ ಗಿಡಕ್ಕೆ ನೀರು ಉಣ್ಸಕ್ಕೆ ಡ್ರಿಪ್ಪಿಗೆ ತಿರುಗೋದಿತ್ತಲ್ರಿ. ಡ್ರಿಪ್ಪಿಗೆ ತಿರ್ಕೋತ ಬಿಡ್ಕೋತ ಇಲ್ಲೇ ಕೂತಿ ನೋಡ್ರಿ. ಅವಕ್ಕೆ ನೋಡ್ಕೋತ ಡ್ರಿಪ್ಪಿಗೆ ಬಿಟ್ಟಿವ್ರಿ. ಇಲ್ಲೇ ಸ್ವಲ್ಪ ಬಿಸಿಲು ಭಾಳ ಆಗ್ಯದಲ್ರಿ. ಇಲ್ಲೇ ಅಲ್ಲೆಲ್ಲ ಆ ಕಡೆ ವಾಲಿ ತಿರುಗಿಸಿಂದ್ರೆ ಇಲ್ಲೇ ಕೂತೀನಿ ನೋಡ್ರಿ. ಸ್ವಲ್ಪ ಇಷ್ಟೊತ್ತನ ಅಲ್ಲಿ ದೊಡ್ಡ ಗಿಡಕ್ಕೆ ಉಣ್ಸಕತ್ತಿದ್ದಾರೆ ನಮ್ಮ ಯಜಮಾನ್ರು. ಅಲ್ಲಿ ಹೋಗಿದ್ದಾರೆ. ಇನ್ನೇ ಈ ಕಡೆ ವಾಲಿಗೆ ತಿರು, ನಾ ಆ ಕಡೆ ಹೊಲಕ್ಕೆ ಹೋಗ್ತೇನೆ ಅಂತ ಹೇಳಿದ್ದಾರೆ ರೀ. ಇಲ್ಲಿ ಡ್ರಿಪ್ಪಿಗೆ ಬಿಟ್ಕೋತ ಕೂತೀನಿ ನೋಡ್ರಿ. ಈಗ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ಬೇಕ್ರಿ. ನಮ್ಮ ಸಮರ್ಥ ಹತ್ರ ಸಾಲಿಗೆ ಹೋಗ್ಯಾನ್ರಿ. ನಮ್ಮ ಸಂಪತ್ ಹತ್ರ ಅವ್ರ ಆಯಿ ಮನೆಗೆ ಹೋಗ್ಯಾನ್ರಿ. ನಾನೇ ಹೋಗ್ಬೇಕು ನೀರು ಉಣಿಸ್ಕೋತ ಕೂತೀನಿ ನೋಡ್ರಿ. ಈಗ ನೋಡ್ರಿ ನಾನು ತೊಗರಿಬೇಳೆ ರೈಸ್ ಮಾಡಾಕತ್ತೀನಿ ನೋಡ್ರಿ ಊಟಕ್ಕೆ ರೀ. ಮಧ್ಯಾಹ್ನ ಊಟಕ್ಕೆ ರೀ ತೊಗರಿಬೇಳೆ ರೈಸ್ ಮಾಡಾಕತ್ತೀನಿ ರೀ. ಈಗ ಒಂದು ಟೊಮೆಟೊ ರೀ, ಒಂದು 4 ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿ ಇದ್ದು ರೀ, ಒಂದು 4 ಉಳ್ಳಾಗಡ್ಡಿ ಹೊಳ್ಕೊಂಡೀನಿ ರೀ. ಹಾಗೆ ಒಂದು ನಿಂಬೆಕಾಯಿ ರೀ. ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ನೋಡ್ರಿ. ತೊಗರಿಬೇಳೆ ರೈಸ್ ರೀ. 1 ಕಪ್ ಬ್ಯಾಳೆ ತೊಗೊಂಡೀನಿ ರೀ. ಇವು ಕೆಂಪು ಬ್ಯಾಳೆ ರೀ. ಕಿರಾಣಿ ಅಂಗಡಿ ಒಳಗೆ ಸಿಗ್ತಾವಲ್ರಿ ಕೆಂಪು ಬ್ಯಾಳೆ, ಅವು ತೊಗೋಬೇಕು ನೋಡ್ರಿ. ಇವು ರೀ ಬ್ಯಾಳೆ ಕುದಿಸೋ ಬ್ಯಾಳೆ ಅಲ್ರಿ, ಇವು ಬ್ಯಾಳೆ ತೊಗೋಬೇಕು ನೋಡ್ರಿ. ನಾ ಇವು ಬ್ಯಾಳೆ ತೊಗೊಂಡೀನಿ ನೋಡ್ರಿ, ಕೆಂಪು ಬ್ಯಾಳೆ ರೀ. ಈ ಸದ್ದ ಎಣ್ಣೆ ಕಾಯ್ದದ್ರಿ, ಜೀರಿಗೆ ಸಾಸ್ಮಿ ಹಾಕೊಳ್ಳೋದು ನೋಡ್ರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಈ ರೈಸ್ ರೀ. ಈಗ ಎಣ್ಣೆ ಕಾಯಿನೇ ಚಟಪಟ ಅನ್ನೋಂತನೇ ಸಾಸ್ಮಿ ಹಾಕೊಳ್ಳೋದು ರೀ, ಕೊರ್ಬೇವು ಹಾಕೊಳ್ಳೋದು ನೋಡ್ರಿ. ಈಗ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ನೀವು ಒಂದು ಟ್ರೈ ಮಾಡಿರಿ. ತೊಗರಿಬೇಳೆ ರೈಸ್ ರೀ. ಈಗ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಹಾಕಿದೆ ನೋಡ್ರಿ. ಇದು ಚಂದಾಗ ಫ್ರೈ ಆಗ್ಬೇಕು ನೋಡ್ರಿ. ಇದು ಭಾಳ ಸಿಂಪಲ್ ರೀ, ಏನೂ ಹಾಕೋದಿಲ್ಲ ನೋಡ್ರಿ ಇದ್ರೊಳಗೆ. ಉಳ್ಳಾಗಡ್ಡಿ ಟಮಾಟಿ ಖಾರ ಅಷ್ಟೇ ಹಾಕೊಳ್ಳೋದ್ರಿ. ಸ್ವಲ್ಪ ಮಸಾಲ, ಗರಂ ಮಸಾಲಾರ ಚಿಕನ್ ಮಸಾಲ ಇದ್ರೆ ಹಾಕೋಬೋದು ರೀ, ಇಲ್ಲಿಗೆ ಬಿಡ್ಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ಅದಿದ್ದು ಚಂದಾಗ ಹಸಿ ವಾಸನೆ ಹೋಗತನ ಫ್ರೈ ಆಗ್ಬೇಕು ನೋಡ್ರಿ. ನೋಡ್ರಿ ಇದು ಚಂದಾಗ ಬೈದ್ರಿ ಉಳ್ಳಾಗಡ್ಡಿ. ಈಗ ಖಾರ ಹಾಕೊಳ್ಳೋದ್ರಿ. ನಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕತ್ತದ ಅಷ್ಟು ಹಾಕೊಳ್ಳೋದು ನೋಡ್ರಿ. ಪುಡಿ ಖಾರ ರೀ. ನಾನು ಮೆಣಸಿಕಾಯಿ ಹಾಕೊಂಡ್ರೆ ಚಂದ ಅನ್ಸಲ್ಲ ಅಂತೇಳಿ ಪುಡಿ ಖಾರ ಹಾಕೊಳಕತ್ತೀನಿ ನೋಡ್ರಿ. ನೀವು ಒಣ ಮೆಣಸಿಕಾಯಿ ಇದ್ದರೂ ಹಾಕೋಬೋದ್ರಿ. ನಾನು ಪುಡಿ ಖಾರನೇ ಚಂದ ಆಗ್ತದೈತಿ, ಪುಡಿ ಖಾರನೇ ಹಾಕೊಳಕತ್ತೀನಿ ನೋಡ್ರಿ. ಇದ್ರೊಳಗೆ ಚಂದಾಗ ಖಾರ ಚಂದಾಗ ಎಣ್ಣೆ ಕುದಿಬೇಕ್ರಿ, ಅಂದ್ರನೇ ಚಂದ ಆಗ್ತದ ನೋಡ್ರಿ. ಈ ಥರ ಚಂದಾಗ ಕುದಿಬೇಕ್ರಿ ಖಾರ ಎಣ್ಣೆ ಒಳಗೆ ರೀ. ಈ ಸದ್ದ ನೀರು ಹಾಕಿಬಿಡೋದು ನೋಡ್ರಿ. ಇದಕ್ಕೆ ಚಂದ ಕುದಿಯೋಣ ರೀ. ಎಣ್ಣೆ ಒಳಗೆ ಎಷ್ಟು ಚಂದ ಕುದೀತದ ಅಷ್ಟು ಚಂದ ರೈಸ್ ಮಸ್ತ್ ಆಗ್ತದ್ರಿ. ಈಗ ನೀರು ಹಾಕೊಂಬಿಡೋದು ನೋಡ್ರಿ. ಈಗ ನೋಡ್ರಿ ನಾನು ನೀರು ಹಾಕೊಂಡೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋದ್ರಿ. ಹಾಗೆ ಒಂದು ನಿಂಬೆಕಾಯಿ ಹಿಂಡ್ಕೋಬೇಕು ನೋಡ್ರಿ. ಈಗ ಇದನ್ನು ರಸ ತಗೊಂಡು ಹಿಂಡ್ಕೋತೀನಿ ರೀ ನೋಡ್ರಿ. ಈ ಸದ್ದ ನಿಂಬೆಕಾಯಿ ರಸ ಹಿಂಡ್ಕೊಂಡೇನಿ ರೀ. ಸ್ವಲ್ಪ ಈಗ ಸಕ್ರೆ ಹಾಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಸಕ್ರೆಯಾರ ಬೆಲ್ಲಾರ ಹಾಕೋಬೇಕು ನೋಡ್ರಿ. ಈ ಸದ್ದ ಇದು ಒಯ್ದಾಡ್ಬೇಕ್ರಿ, ಕುದಿಬೇಕ್ರಿ ಚಂದಾಗ. ಕುದ್ದ ಬಳಕ ಅಕ್ಕಿ ಬ್ಯಾಳೆ ಹಾಕೊಳ್ಳೋದು ನೋಡ್ರಿ. ತೋರಿಸ್ತೀನಿ ರೀ ಅದನ್ನು ನೋಡ್ರಿ. ಈಗ ಕುದಿಲಿಕ್ಕತ್ತದ್ರಿ ನೀರು. ಈ ಸದ್ದ ಇದು ಅಕ್ಕಿ ತೊಳ್ಕೊಂಬಂದೀನಿ ರೀ. ಈ ಸದ್ದ ಇದ್ರೊಳಗೆ ಹಾಕ್ಬೇಕು ನೋಡ್ರಿ. ಅಕ್ಕಿ ಹಾಕಿದ ಮಾಡಕ ಆಮೇಲೆ ಬ್ಯಾಳೆ ಹಾಕೋದು ನೋಡ್ರಿ. ಅವು ಬ್ಯಾಳೆ ತೊಗೊಂಡಿರ್ತೀವಲ್ರಿ 1 ಕಪ್. ನಾವು ಬ್ಯಾಳೆ ಎಷ್ಟು ಒಂದು ಪೂರ 1.5 ಕಪ್ ತೊಗೊಂಡ್ರೂ ನಡೀತದ್ರಿ. ನಾವು 1 ಕಪ್ ತೊಗೊಂಡೀನಿ ರೀ. 1.5 ಕಪ್ ತೊಗೊಂಡ್ರೂ ನಡೀತದ್ರಿ ಬ್ಯಾಳೆ. ಮಸ್ತ್ ಬ್ಯಾಳೆ ನಾವು ಎಷ್ಟು ಹಾಕ್ತೀವಿ ಅಷ್ಟು ಚಲೋ ರೀ, ಚಂದ ಆಗ್ತದ್ರಿ ರೈಸಿ. ತೊಗರಿಬೇಳೆ ರೈಸ್ ರೀ ನೋಡ್ರಿ. ನಾನು ಅಕ್ಕಿ ಹಾಕೊಂಡೆ ರೀ ಈಗ ಅಷ್ಟು ರೀ. ಇದ್ರೊಳಗೆ
ಈಗ ಬರೀ ಅಕ್ಕಿ ಹಾಕೊಂಡ್ಯಾರಿ. ಈಗ ಈ ಸದ್ದ ನಾವು ತೊಗೊಂಡಿರೋಂತಹ ಬ್ಯಾಳಿಯನ್ನು ಹಾಕೊಂಡ್ಬಿಡ್ಬೇಕು ನೋಡ್ರಿ. ಇದ್ರೊಳಗೆ ಅಕ್ಕಿ ಒಳಗೂ ಹಾಕೋಬೋದು ರೀ, ಇದ್ರೊಳಗೆ ಮ್ಯಾಗ ಅಕ್ಕಿ ಒಳಗೂ ತೊಳ್ಕೊಂಡು ಹಾಕೋಬೋದು ರೀ. ನಾನು ಮ್ಯಾಗ ಹಾಕಿನಿ ನೋಡ್ರಿ ತೊಗರಿ ಬ್ಯಾಳೆ. ಸ್ವಚ್ಛಾಗ ತೊಳೆದಿಟ್ಕೊಂಡಂತ ಅಕ್ಕಿ ಒಳಗೆ ಹಾಕೊಂಡ್ರೂ ನಡೀತದ್ರಿ. ನಾ ಮ್ಯಾಗ ಹಾಕೊಂಡೀನಿ ನೋಡ್ರಿ ತೊಗರಿ ಬ್ಯಾಳೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನೋಡ್ರಿ, ಚಂದ ಆಗ್ತದ್ರಿ ರೈಸ್. ತೊಗರಿ ಬೇಳೆ ರೈಸ್ ರೀ. ಈ ಸದ್ದ ಇದಕ್ಕೆ ಕ್ಲೋಸ್ ಮಾಡಿಬಿಡೋದು ನೋಡ್ರಿ ಕುಕ್ಕರ್. ನೋಡ್ರಿ ತೊಗರಿ ಬೇಳೆ ರೈಸ್ ಹೆಂಗಾಯ್ತತ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಸೈಡಿಗೆ ಉಪ್ಪಿನಕಾಯಿ ಕ್ಯಾಬೇಜ್ ಪಲ್ಯ ಹಾಕೊಂಡೇನ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ನೀವು ಒಂದು ಟ್ರೈ ಮಾಡಿರಿ. ತೊಗರಿ ಬೇಳೆ ರೈಸ್ ರೀ, ಭಾರಿ ಸೂಪರ್ ಆಗ್ಯದ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ನಿಮ್ಮ ಮನ್ಯಾಗ ಒಂದು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಹೆಂಗಾಗ್ಯದ ಅಂತೇಳಿ. ನೋಡ್ರಿ ನಮ್ಮ ಕರ ಹೆಂಗೆ ಕಾಣ್ಲಿಕ್ಕತ್ತದ್ರಿ. ಈಗ ರಾತ್ರಿ ಹೊತ್ನ್ಯಾಗ ಓಡ್ಲಾಡ್ಲಕ್ಕತ್ತದ ನೋಡ್ರಿ. ಬೆಳೆಸ್ಬೇಡ್ರಿ ಅದಕ್ಕೆ. ಬಾ ರಾತ್ರಿ ಹೊತ್ನ್ಯಾಗ ಓಡಾಡ್ಲಕ್ಕತ್ತದ್ರಿ. ಎಲ್ಲಿ ಹೋತಿ? ಇನ್ನ ಸಣ್ಣದದ್ರಿ, ಹಂಗೆ ಓಡಾಡಕ್ಕೆ ಬರಲ್ರಿ. ಹೆಂಗೆ ಓಡಾಡ್ತಾನೆ ನೋಡ್ಕರ. ಇನ್ನು ಇಷ್ಟೇ ಜೂಟು, ಇಷ್ಟೇ ಸಣ್ಣ ಹೆಂಗೆ ಓಡಾಡ್ತು. ಬಾ ಬಾ ಗಾಡಿ ಬಡ್ಸ್ಕೊತ ನೋಡ್ರಿ. ಈಗ ಅದು ಎಲ್ಲ ಊಟ ಅದು ಎಲ್ಲ ಆಯ್ತು ರೀ. ಈಗ ಹೊರಗೆ ಕೂತೀವ್ರಿ. ನಮ್ಮ ಕರಗ ಜೊತೆ ಆಟ ಆಡ್ಕೋತಾರಿ. ಅದಕ್ಕೆ ಅಡ್ಡಾಡ್ಸಕತ್ತಿದ್ದೀವಿ ರೀ ಇಷ್ಟೊತ್ತನ. ನಮ್ಮ ಸಮರ್ಥ ಸಂಪತ್ತ ಇಲ್ರಿ, ಅವ್ರ ಚಿಕ್ಕಮ್ಮರ ಮನ್ಯಾಗ ಮಕ್ಕೊಂಡಾರ್ರಿ. ಅವ್ರ ಚಿಕ್ಕಮ್ಮ ನಾಳೆಗೆ ಊರಿಗೆ ಗೊತ್ತಾಳ್ರಿ. ಅದಕ್ಕೆ ಇವತ್ತು ಅಲ್ಲೇ ಮುಕ್ಕೋಲಿ ಅಂದಳ್ರಿ. ಅವ್ರ ಚಿಕ್ಕಮ್ಮ ಅಲ್ಲೇ ಮುಕ್ಕೊಂಡಾರ ನೋಡ್ರಿ ಹೋಗಿ. ಇರ್ಲಿಕ್ಕಂದ್ರೆ ಅವರು ಅದ್ರ ಜೊತೆ ಭಾಳ ಆಟ ಆಡ್ತಾರೆ ರೀ. ಚಂತನೂ ಒಂದೊಂದು ತಾಸು ನಮ್ಮ ಸಮರ್ಥ ಸಾಲಿಲಿತ್ರ ಬಂದ್ರೆ ಅದ್ರ ಜೊತೆನೇ ಆಟ ಆಡ್ಕೋತ ಕೂತ್ಬಿಡ್ತಾನೆ ನೋಡ್ರಿ. ಅದು ಇನ್ನೂ ಸಾಣದದಲ್ರಿ, ಚಂದಾಗ ಅದು ಓಡಾಡ್ತದ್ರಿ. ಅವ್ರಿಗೆ ಚಂದ ಅನ್ನಿಸ್ತದ್ರಿ. ಇವ್ರು ಅವತ್ತು ಅಲ್ಲಿ ಹೋಗಿ ಅವ್ರ ಚಿಕ್ಕಮ್ಮರ ಮನ್ಯಾಗ ಮಕ್ಕೊಂಡಾರ್ರಿ. ಇವತ್ತು ಬಂದಿಲ್ರಿ ಅವರು. ಇರ್ಲಿಕ್ಕಂದ್ರೆ ಇಷ್ಟೊತ್ತಿಗೆ ಇನ್ನಾದ್ರೂ ತಿರುಗಿ 8:30 9 ಬಂದದ್ರಿ. ಇನ್ನಾದ್ರೂ ಮಕ್ಕೋತಿದ್ದೇ ಇಲ್ರಿ ನೋಡ್ರಿ ಅವರು. ನಮ್ಮ ಚಾನಲ್ನ ಇಷ್ಟ ಆದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀವಿ ರೀ.